ಮೈಕ್ರೋ ಫೈನಾನ್ಸ್ ಕಾನೂನನ್ನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಕಾಯ್ದೆ ಅಧ್ಯಾದೇಶ 2025 ಮಾಡಿದವರು ಯಾರು? ನಾವೇ. ಅದನ್ನ ಸ್ವಲ್ಪ ಇಂಪ್ಲಿಮೆಂಟೇಷನ್ ಅಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ದೋಷಗಳಿರಬಹುದು. ಹಾಗಂತೇಳಿ ಕಾನೂನೇ ಸರಿ ಇಲ್ಲ, ಕಾನೂನು ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಆ ಥರದ ವಾದ ಇದೆಯಲ್ಲ, ಅದು ಸರಿಯಾದ್ದಲ್ಲ. ಈಗ ನೋಡಿ, ಮಾನ್ಯ ಅಧ್ಯಕ್ಷರೇ, 2023ರಲ್ಲಿ ಈ ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ 6 ಪ್ರಕರಣಗಳು ಇದ್ದವು, ದಾಖಲಾಗಿದ್ದವು. 6 ಪ್ರಕರಣಗಳು, 8 ಜನ ಸತ್ತಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು. 2024ರಲ್ಲಿ 27 ಪ್ರಕರಣಗಳು ದಾಖಲಾಗಿದ್ದು, 6 ಜನ ಸತ್ತಿದ್ರು. 2025ರಲ್ಲಿ ಈ ಕಾನೂನು ಮಾಡೋದಕ್ಕಿಂತ ಮುಂಚಿತವಾಗಿ 105 ಜನ ದಾಖಲಾಗಿದ್ದ ಪ್ರಕರಣಗಳು ದಾಖಲಾಗಿದ್ದು, 24 ಜನ ಸತ್ತಿದ್ರು. ಜನವರಿಯಿಂದ ಈಚೆಗೆ ಈ ಕಾನೂನು ನಾವು ಮಾಡಿದ ಮೇಲೆ ಜನವರಿನಲ್ಲಿ 21 ಪ್ರಕರಣಗಳು ದಾಖಲಾಗಿದ್ದು, 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಫೆಬ್ರವರಿನಲ್ಲಿ ಮಾಡಿದ್ದು ನಾವು 2025 ಫೆಬ್ರವರಿ 44 ಜನ ಪ್ರಕರಣಗಳು ದಾಖಲಾಗಿದ್ದು, 10 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಮಾರ್ಚ್ನಲ್ಲಿ 22 ಪ್ರಕರಣಗಳು ದಾಖಲಾಗಿದ್ದು, 6 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಏಪ್ರಿಲ್ ನಲ್ಲಿ 10 ಪ್ರಕರಣಗಳು ದಾಖಲಾಗಿದ್ದು, ಕಡಿಮೆ ಆಯ್ತಾ ಬಂತು, 2 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಮೇನಲ್ಲಿ 2 ಪ್ರಕರಣಗಳು ದಾಖಲಾಗಿದ್ದು, 0 ಆತ್ಮಹತ್ಯೆ. ಜೂನ್ ನಲ್ಲಿ 1 ಪ್ರಕರಣ ದಾಖಲಾಗಿತ್ತು, 1 ಮಾತ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆಮೇಲೆ ಜುಲೈನಲ್ಲಿ 5 ಜನ ಪ್ರಕರಣಗಳು ದಾಖಲಾಗಿದ್ದು, 1 ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಸೊ ಒಟ್ಟು 105 ಪ್ರಕರಣಗಳು ದಾಖಲಾಗಿದ್ದಾವೆ, 24 ಜನ ಆತ್ಮಹತ್ಯೆ ಪ್ರಕರಣಗಳು ಆಗಿದ್ದಾವೆ. ಅಂದ್ರೆ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇಲ್ಲ. ಇವ್ರ ಪ್ರಕಾರ ಹೆಚ್ಚಾಗ್ತಾ ಇದ್ದಾವೆ ಅಂತಕ್ಕಂಥದ್ದು ಒಂದು. ಅದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಇಲ್ಲ, ಹೆಚ್ಚಾಗಿಲ್ಲ, ಕಡಿಮೆ ಆಗ್ತಾ ಇದ್ದಾವೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಪರಿಹಾರ ಕೊಡ್ತಕ್ಕಂಥ ಇದರಲ್ಲಿ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಪರಿಹಾರ ಕೊಡ್ತಾ ಇಲ್ಲ. ನಾವು ಆತ್ಮಹತ್ಯೆ ಮಾಡ್ಕೊಂಡವರಿಗೆ ಪರಿಹಾರ ಕೊಡ್ತಾ ಇಲ್ಲ. ಇವರು ಒಂದು ಸಲಹೆ ಕೊಟ್ಟಿದ್ದಾರೆ. ನಾವು ಕೂಡ ಇವತ್ತು ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ, ಮತ್ತೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕೂಡ ಮಾತಾಡಿದ್ದೀನಿ. ಇನ್ನು ಮುಂದೆ ಹೇಗೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ, ಸಾಲ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ವಿ, ಅದೇ ರೀತಿ ಇವ್ರಿಗೂ 5 ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥದನ್ನ ನಾವು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಸಭಾಪತಿಗಳೇ, ಮುಖ್ಯಮಂತ್ರಿಗಳನ್ನ ಸುಮಾರು 35 ವರ್ಷ ನಾನು ನೋಡಿದ್ದೇನೆ. ಅವರು ಬಹಳ ಬಡವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು, ಬಡವ್ರ ಬಗ್ಗೆ ಜಾಸ್ತಿ ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು. ನಾನು ತಮ್ಮಲ್ಲಿ ಕೇಳೋದಿಷ್ಟೇನೆ, ಏನು ಈ ಸಾಲ ಮಾಡಿ ಸಾಯ್ತಕ್ಕಂತಿದ್ದಾರೆ ಎಲ್ಲ ಬಡವರೇ. ನೀವೇನೇನು ಕಾರ್ಯಕ್ರಮ ಹಾಕಿದಿರಿ ಬಡವ್ರಿಗೋಸ್ಕರ ಹಾಕೊಂಡಿದ್ದೀರಿ. ಆದರೆ ಇಲ್ಲಿ ಈ ಸಾಯ್ತಕ್ಕಂಥ ಬದಲಾಗಿ ಈ ಸಂಖ್ಯೆಗಳನ್ನ ಕಮ್ಮಿ ಮಾಡಿದ್ದೇವೆ ಅಂತಕ್ಕಂಥ ಮಾತಿನ ಹೇಳಿದ್ರಿ ತಾವು. ಇದು 0 ಆಗಬೇಕು ಅಂದರೆ ಏನು ಕಿರು ಸಾಲ ಮತ್ತು ಸಣ್ಣ ಸಾಲ ಇದೆ ಅದನ್ನು ತಾವು ಎನಿ ಶ್ಯೂರಿಟಿ ಇಲ್ದಲೆ ನ್ಯಾಷನಲ್ ಬ್ಯಾಂಕ್ ಮುಖಾಂತರ ಕೊಡಿಸಿದ್ರೆ ತುಂಬ ಅನುಕೂಲ ಆಗತಕ್ಕಂಥದ್ದು ನನ್ನೊಂದು ಅಭಿಪ್ರಾಯ. 24 ಇದ್ದದ್ದು 44 ಇದ್ದದ್ದು ಒಬ್ರು ಬಂದಿದ್ದಾರೆ. ಈಗ 10 ಜನ ಇದ್ದದ್ದು ಕಡಿಮೆ ಆಗ್ತಾ ಇದೆ. ಒಬ್ಬರು ಆತ್ಮಹತ್ಯೆ ಮಾಡ್ತಾರೆ. ನಮ್ಮ ಉದ್ದೇಶ 0ಗೆ ಬರಬೇಕು, ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಒಂದು ವೇಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದನ್ನ ಸರ್ಕಾರ ಯೋಜನೆ ಮಾಡ್ತದೆ. ಇಷ್ಟನ್ನ ನಾನು ಬಹಳ ಸ್ಪಷ್ಟವಾಗಿ ಅವರಿಗೆ ಮಾನ್ಯ ಮಂಜೇಗೌಡರಿಗೆ ನಾನು ಆಶ್ವಾಸನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ.